ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಬಹಳ ಮಹತ್ವ ಪಡೆದುಕೊಂಡಿದೆ. ರಾಜ್ಯ ಸರ್ಕಾರ ಜಿಬಿಎ ಮುಖ್ಯ ಆಯುಕ್ತರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ. 3 ತಿಂಗಳು ಜಿಬಿಎ ಚುನಾವಣೆ ಮುಂದೂಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈಗ ಜೂನ್ 30ರೊಳಗೆ ಎಲೆಕ್ಷನ್ ನಡೆಸಬೇಕು ಅಂತ ಸುಪ್ರೀಂ ಸೂಚನೆ ಕೊಟ್ಟಿತ್ತು. ಆದರೆ ಜನಗಣತಿ ಮಳೆಗಾಲದ ಕಾರಣ ಕೊಟ್ಟು ಮುಂದೂಡಿಕೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಹುಶಃ ನಮಗನ್ನಿಸ್ತಾ ಇದೆ ಮುಂದೂಡಿಕೆ ಆಗ್ಬೋದು ಅಂತ. ಯಾಕಂದರೆ ಈ ಹಿಂದೆ ಕೂಡ ಕೋರ್ಟ್ನಲ್ಲಿ ಇಂಥ ಪರಿಸ್ಥಿತಿ ಇದ್ದಾಗ ಎಕ್ಸ್ಟೆಂಡ್ ಆಗ್ತಾನೆ ಬರ್ತಾ ಇದೆ. ಇಲ್ಲದೇ ಇದ್ದರೆ ಯಾವಾಗೂ ಮುಗಿಬೋದಾಗಿತ್ತು ಎಲೆಕ್ಷನ್ನು. ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಇಲ್ಲಿ, ಹಿತಾಸಕ್ತಿ ಕೂಡ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿಗೂ ಬೇಡ ಎಲೆಕ್ಷನ್. ಈಗ ಇವ್ರು ಅಂದ್ಕೊಂಡಂಗೆ 198ದಂಥ ವಾರ್ಡು ಹೆಚ್ಚಿಗೆ ಆಯಿತು, ಮೀಸಲಾತಿ ಕೂಡ ಪ್ರಕಟ ಆಯಿತು, ಮತ್ತು ಪುನರ್ ವಿಂಗಡಣೆ ಆಯಿತು. ಆದರೂ ಕೂಡ ಎಲೆಕ್ಷನ್ ಮಾಡೋಕ್ಕೆ ಮನಸ್ಸಿಲ್ಲ ಇವ್ರಿಗೆ. ಈಗ ನೋಡಿದರೆ ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು 30ರೊಳಗೆ ಮುಗಿಸ್ಬೇಕಂತ, ಬಟ್ ಅದನ್ನು ಕೂಡ ಇಲ್ಲಿ ನಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಅನಿಸುತ್ತೆ. ಮಳೆಗಾಲದೊಂದು ಕಾರಣ, ಆಮೇಲೆ ಜನಗಣತಿ ಒಂದು ಕಾರಣ ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ಜಿಬಿಎ ಮುಖ್ಯ ಆಯುಕ್ತರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆಗೆ ಬರುತ್ತೆ ಇದು. ಇನ್ನೂ 3 ತಿಂಗಳು ಎಲೆಕ್ಷನ್ ನಡೆಸಬಾರ್ದು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತಿನ ವಿಚಾರಣೆ ಏನಾಗ್ಬೋದು? ಹಾಗಾದರೆ ವಿಚಾರಣೆ ನಡೆಸಿ ತೀರ್ಪನ್ನು ಕಾಯ್ದಿರಿಸುತ್ತಾ ಹಾಗಾದರೆ ಸುಪ್ರೀಂ ಕೋರ್ಟು, ಅಥವಾ ವಿಚಾರಣೆ ದಿನಾಂಕವನ್ನು ಮತ್ತೆ ಮುಂದೂಡಿಕೆ ಮಾಡುತ್ತಾ? ಇಲ್ಲಿ ವಾದ ಹೇಗಿರುತ್ತೆ, ಮತ್ತು ಯಾವೆಲ್ಲ ಕಾರಣಗಳನ್ನು ಕೊಡ್ತಾರೆ? ಚುನಾವಣೆ 3 ತಿಂಗಳು ಮುಂದೂಡಿಕೆಯ ಹಿಂದೆ ಏನಾದರೂ ತಂತ್ರಗಾರಿಕೆಗಳಿರಬಹುದಾ, ಅಥವಾ ಇನ್ನೂ ಕೂಡ ಟೈಮ್ ಬೇಕು ಎಲೆಕ್ಷನ್ಗೆ ಅಂಥೇಳಿ ಈ ಸ್ಟ್ರಾಟಜಿಗಳಿರ್ಬೋದಾ? ಎಲ್ಲ ಅನುಮಾನಗಳು ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಗಮನಿಸ್ತಾನೆ ಇದ್ದೀವಿ, ಈ ಹಿಂದೆ ಕೂಡ ಕೋರ್ಟ್ನಲ್ಲಿದ್ದಾಗ ಒಂದಲ್ಲ ಒಂದು ಕಾರಣ ನೀಡಿ ಎಕ್ಸ್ಟೆಂಡ್ ಆಗ್ತಾನೆ ಬರ್ತಾ ಇತ್ತು. ಈಗ ಬಹುತೇಕವಾಗಿ ನಮ್ಗನ್ನಿಸ್ತಾ ಇರೋದು, ಈಗ ರಿಸರ್ವೇಷನ್ ಆಯಿತು, ಮತ್ತು ವಾರ್ಡ್ಗಳ ಸಂಖ್ಯೆ ಕೂಡ ಹೆಚ್ಚಾಯಿತು, ಪುನರ್ವಿಂಗಡಣೆ ಆಯಿತು. ಅಷ್ಟಾದರೂ ಕೂಡ ಸುಪ್ರೀಂ ಕೋರ್ಟ್ 30ರೊಳಗೆ ನಡೆಸಂತ ಹೇಳಿದ್ರು ಇವರು ಮಾಡ್ತಾ ಇಲ್ಲ. ಎಲ್ಲೊಂದು ಕಡೆ ಯಾರಿಗೂ ಎಲೆಕ್ಷನ್ ಬೇಡ ಅಂತ ಅನಿಸ್ತಾ ಇದೆ ಎಲ್ಲ ಪಕ್ಷದವ್ರಿಗೂ. ಖಂಡಿತವಾಗ್ಲೂ ಪ್ರಭು, ಈ ವಿಚಾರ ಈಗ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಜಿಬಿಎ ಎಲೆಕ್ಷನ್ ನಡೆಸೋದು ಬೇಡ ಅಂತಂದರೆ, ಹಿಂದೆ ಬಿಜೆಪಿ ಅವಧಿಯಲ್ಲೂ ಕೂಡ ಅದೇ ರೀತಿಯಲ್ಲಿ ಆಗಿತ್ತು. ಇದೀಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕೂಡ ಏನು ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇದೇ ಜೂನ್ 30ರೊಳಗಡೆ ನೀವು ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು, ಕೌನ್ಸಿಲರ್ಗಳನ್ನು ಆಯ್ಕೆ ಮಾಡಬೇಕು, ಆ ಪ್ರಕ್ರಿಯೆಗಳಿಗೆ ಅಂತಿಮವಾದಂತಹ ವಿದಾಯವನ್ನು ಹೇಳಬೇಕು ಅನ್ನೋಂಥ ಸ್ಪಷ್ಟವಾದಂಥ ನಿರ್ದೇಶನವನ್ನು ರಾಜ್ಯ ಚುನಾವಣಾ ಆಯೋಗ ನೀಡಿದೆ. ಆ ಹಿನ್ನೆಲೆ ಚುನಾವಣಾ ಆಯೋಗ ಕೂಡ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತು. ಹಾಗೇನೆ ಯಾವ ರೀತಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೇಗೆ ಆಯಿತು ರಾಜ್ಯ ಸರ್ಕಾರದಿಂದ, ಅದರ ಆಧಾರದ ಸಂದರ್ಭದಲ್ಲಿ ಎಷ್ಟು ವಾರ್ಡ್ಗಳ ವಿಂಗಡಣೆ ಆಯಿತು, ಗಡಿಯನ್ನು ಯಾವ ರೀತಿ ವಿಂಗಡಣೆ ಮಾಡಲಾಯಿತು, ಹಾಗೇನೆ ಒಂದು ರೀತಿಯಲ್ಲಿ ನಗರ ಪ್ರದೇಶಗಳಲ್ಲಿ ಜಿಬಿ ವ್ಯಾಪ್ತಿಯಲ್ಲಿ ಯಾವ ವಾರ್ಡ್ಗಳು ಸೇರ್ಪಡೆ ಆಯಿತು, ಮರು ಸೇರ್ಪಡೆ ಯಾವ ಆಯಿತು, ಅದೆಲ್ಲರ ಅಂಕಿಅಂಶಗಳನ್ನು ದಾಖಲೆಗಳನ್ನೆಲ್ಲವೂ ಕೂಡ ಪಡ್ಕೊಂಡಂಥ ಬಳಿಕ ಅಂತಿಮವಾಗಿ ಅಧಿಸೂಚನೆಯನ್ನು ಹೊರಡಿಸ್ತು. ನಾವು ಇಂತಿಷ್ಟು ದಿನಗಳ ಒಳಗೆ ಎಲೆಕ್ಷನ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಹಾಗೂ ಅಧಿಕಾರಿ ವರ್ಗಗಳು ಕೂಡ ತಯಾರಿರಬೇಕು ಅನ್ನೋಂಥ ಸೂಚನೆಯನ್ನು ರಾಜ್ಯ ಚುನಾವಣಾ ಆಯೋಗ ನೀಡಿತು. ಅದರ ನಡುವೆ ರಾಜ್ಯ ಸರ್ಕಾರ ಹಾಗೂ ಕೆಲವರು ಅಂತಂದರೆ ಮುಖ್ಯವಾಗಿ ಅದರಲ್ಲೂ ಕೂಡ ರಾಜ್ಯ ಸರ್ಕಾರ, ಅದು ಆಡಳಿತ ವರ್ಗ ಏನಿದೆ ಜಿಬಿ ಆಡಳಿತ ವರ್ಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು. ಏನಂತಂದರೆ ಮುಖ್ಯವಾಗಿ ಇಲ್ಲಿ ಒಂದು ಏನು ಕೆಲವು ವಾರ್ಡ್ ವಿಂಗಡಣೆಗಳನ್ನು ಮಾಡಬೇಕು, ಕೆಲವರು ಬೈಫರ್ಕೇಷನ್ ಅಂತಂದರೆ ಗಡಿಯನ್ನು ಇನ್ನಷ್ಟು ಬೈಫರ್ಕೇಷನ್ ಮಾಡಬೇಕಾಗತ್ತೆ. ಮಳೆಗಾಲ ಆರಂಭ ಆಗಿದೆ, ಮುಂಗಾರು ಆರಂಭ ಆಗ್ತಾ ಇದೆ, ಅದಕ್ಕೆ ಬೇಕಾದಂಥ ಸವಾಲುಗಳಿರುವಂಥದ್ದು. ಹಾಗೆಯೇ ಸೆನ್ಸಸ್ಸನ್ನು ನಾವು ಕೇಂದ್ರ ಸರ್ಕಾರ ಈಗಾಗಲೇ ನೀಡಿರುವಂಥ ಸೆನ್ಸಸ್ಸನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಸಿಬ್ಬಂದಿಗಳ ಕೊರತೆ ಇದೆ. ಈ ಸಂದರ್ಭದಲ್ಲಿ ನಾವು ಚುನಾವಣೆಗೆ ಹೋಗುವಂಥದ್ದು, ಚುನಾವಣೆಗೆ ಬೇಕಾದ ತಯಾರಿಗಳು ಮಾಡ್ಕೊಳ್ಳಿಕ್ಕೆ ನಮಗೆ ಸಿಬ್ಬಂದಿಗಳು ಸಿಗಲ್ಲ, ಸಿಬ್ಬಂದಿಗಳು ಇಲ್ಲ. ಹಾಗಾಗಿ ಕೆಲವು ತಿಂಗಳ ಕಾಲ, ಕೆಲವು ಸಮಯಗಳ ಕಾಲ ಮುಂದೂಡಿದ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲಿ ಮೇಲ್ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಿರುವಂಥ. ಅದಕ್ಕೆ ಇಲ್ಲಿವರೆಗೂ ಕೂಡ ಕಳೆದ 1 ತಿಂಗಳಿಂದಲೂ ಕೂಡ ಒಂದು ಅರ್ಜಿ ವಿಚಾರಣೆ ಬಂದಿರಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಆ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದೆ. ಹಾಗಾಗಿ ಅದನ್ನ ಪುರಸ್ಕರಿಸುತ್ತಾ ಅಥವಾ ಅದನ್ನ ವಜಾಗೊಳಿಸುತ್ತಾ ಅನ್ನುವಂಥ ಕುತೂಹಲ ಇರುವಂಥ. ಸಹಜವಾಗಿ ಎಲ್ಲೊಂದು ರೀತಿಯಲ್ಲಿ ಜಿಬಿಎ ಚುನಾವಣೆ ನಡೆಯುತ್ತಾ ಇಲ್ವಾ ಅನ್ನೋದಕ್ಕೆ ಇವತ್ತಿನ ದಿನ ಅಥವಾ ಇವತ್ತಿನ ಸುಪ್ರೀಂ ಕೋರ್ಟ್ನ ನಡೆಯುವಂತಹ ಅರ್ಜಿ ವಿಚಾರಣೆಯೇ ಅಂತಿಮ ಸಂದೇಶ ಆಗುತ್ತೆ, ನಿರ್ಣಯ ಆಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಚುನಾವಣಾ ಆಯೋಗ ಕೂಡ ಕಾತುರದಿಂದ ಕಾಯ್ತಾ ಇದೆ. ನಾವು ಮುಂದೆ ಯಾವ ಹೆಜ್ಜೆಯನ್ನು ಇಡಬೇಕು, ಚುನಾವಣೆ ನಡೆಸಬೇಕಾ ಅಥವಾ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ
ಇರುವಂತಹ ಹಿನ್ನೆಲೆಯಲ್ಲಿ ಒಂದೆಡೆ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಜೂನ್ 30 ಇದೇ ವರ್ಷದ ಮುಂಬರುವ ಜೂನ್ 30 ಚುನಾವಣೆಯನ್ನು ನಡೆಸಬೇಕು, ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಸಿ ವರದಿಯನ್ನು ನೀಡಬೇಕು ಅನ್ನುವಂತಹ ಸ್ಪಷ್ಟವಾದ ಆದೇಶ ನೀಡಿದೆ. ಅದು ನಡುವೆ ಈ ಒಂದು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿರೋ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ರಾಜ್ಯ ಚುನಾವಣಾ ಆಯೋಗ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಡೆಯುವಂತಹ ಒಂದು ವಿಚಾರಣೆ ಪ್ರಕ್ರಿಯೆ ಇದೆ. ಒಂದು ರೀತಿಯಲ್ಲಿ GBA ಚುನಾವಣೆ ನಡೆಸುವಂಥದ್ದು ಗ್ಯಾರಂಟಿನೋ ಅಥವಾ ಮುಂದೂಡುತ್ತೋ ಅನ್ನುವಂತಹ ಒಂದು ವಿಷಯಗಳಿಗೆ ತೆರೆ ಬೀಳುವಂತಹ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ.